ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ಮುಸುಕಿನ ಗುದ್ದಾಟ. ಕೈಪಡೆಯಲ್ಲಿ ಒಳ ಏಟಿನ ರಾಜಕೀಯ ಜೋರಾಗಿದೆ. ನಾನಾ ನೀನಾ ಅಂತ ರಾಜಕೀಯ ದಾಳವನ್ನ ಉಳಿಸ್ತಾ ಇದ್ದಾರೆ ನಾಯಕರು. ಮುಸುಕಿನ ಗುದ್ದಾಟ ಜಾಸ್ತಿ ಆಗಿದೆ. ಎಸ್ ನೋಡಿ, ಕೈಪಡೆಯಲ್ಲಿ ಒಳ ಏಟಿನ ರಾಜಕೀಯ ನಡೀತಾ ಇದೆ. ನಾನಾ ನೀನಾ ಅಂತ ರಾಜಕೀಯ ದಾಳವನ್ನ ಉಳಿಸೋದಕ್ಕೆ ಕೈ ನಾಯಕರು ಮುಂದಾಗಿದ್ದಾರೆ. ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಮುಂದಾದ್ರ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಎನ್ನುವಂತ ಚರ್ಚೆ ಜೋರಾಗ್ತಾ ಇದೆ. ಮುಸುಕಿನ ಗುದ್ದಾಟದಲ್ಲಿ ಈ ಸಿಎಂ ಕುರ್ಚಿಯ ಗಾದಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುದ್ದಾಟ ಜೋರಾಗ್ತಾ ಇದೆ. ಕೈಪಡೆಯಲ್ಲಿ ಒಳ ಏಟಿನ ರಾಜಕೀಯ ಜೋರಾಗಿದೆ. ಸಾಕಷ್ಟು ದಾಳವನ್ನ ಉಳಿಸ್ತಾ ಇದ್ದಾರೆ. ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾದ್ರ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಎನ್ನುವಂತ ಚರ್ಚೆ ಜೋರಾಗಿದೆ. ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿ ಅಕಸ್ಮಾತ್ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ಏನಾದ್ರೂ ಬಂತು ಅಂತಂದ್ರೆ ಮುಂದಿನ ಸಿಎಂ ಆಕ್ಚುಲಿ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಬರ್ತಿದೆ. ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಕಾಂಗ್ರೆಸ್ ಮನೆ. ಈಗ ಸಿಎಂ ಕುರ್ಚಿಗಾಗಿ ಡಿಕೆ ಸಿಎಂ ಬಣದ ನಡುವೆ ಗುದ್ದಾಟ ಶುರುವಾಗಿದೆ. ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಹೊಗೆ ಆಡ್ತಾ ಇದೆ ಕಾಂಗ್ರೆಸ್ ಮನೆಯಲ್ಲಿ. ಸಿಎಂ ಕುರ್ಚಿಗಾಗಿ ಡಿಕೆ ಸಿಎಂ ಬಣದ ನಡುವೆ, ಅಂದ್ರೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ಬಣದ ನಡುವೆ ಗುದ್ದಾಟ ಜೋರಾಗ್ತಿದ್ಯಾ. ಸಿಎಂ ರೇಸ್ ನಲ್ಲಿ ಇರುವವರಿಗೆ ನಿರಂತರವಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಮುಸುಕಿನ ಗುದ್ದಾಟ ಹೆಚ್ಚಾಗಿದೆ. ನಿಮಗೆ ಬಿಸಿನೀರು ತಗೋಬನ್ನಿ. ಎಸ್, ಒಂದು ಕಡೆ ಸಿದ್ದರಾಮಯ್ಯನವರ ಬಣ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತಾನೆ ಒಂದು ಕಡೆ ಇದ್ರೆ, ಸಿದ್ದರಾಮಯ್ಯನವರ ಬಣ ಸಿಎಂ ಅವರನ್ನ ಬಿಟ್ಕೊಡ್ತಾ ಇಲ್ಲ. ಸೊ ಈಗಾಗಲೇ ಮುಂದಿನ ಸಿಎಂ ನಾನೇ ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ಗುದ್ದಾಟದಲ್ಲಿ ಯಾರು ಜಯಶೀಲರಾಗ್ತಾರೋ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಯೋವರೆಗೂ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಬರ್ತಾನೆ ಇರುತ್ತೆ, ಯಾರಾಗ್ತಾರೆ ಅಂತ. ಆದ್ರೆ ಕಾಂಗ್ರೆಸ್ನಲ್ಲಿ ಮುಸುಕಿನ ಗುದ್ದಾಟ ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಕೈ ಪಡೆಯಲ್ಲಿ ಒಳ ಏಟಿನ ರಾಜಕೀಯ ನಡೀತಾ ಇದೆ.
ಕಾದಾಟದ ಬೆನ್ನಲ್ಲೇ ಮತ್ತೊಂದು ಆಟ ಶುರುವಾಗಿದೆ. ಎಂಎಲ್ಸಿ ಸ್ಥಾನಕ್ಕೆ ಡಿಕೆ ಸಿದ್ದರಾಮಯ್ಯನವರ ಬಣದಿಂದ ಭಾರಿ ಪೈಪೋಟಿ ನಡೀತಾ ಇದೆ. 4 ಪರಿಷತ್ ಸದಸ್ಯ ಸ್ಥಾನ ಈಗ ಖಾಲಿ ಇದೆ. ಆ ಖಾಲಿ ಇರುವಂತ 4 ಪರಿಷತ್ ಸದಸ್ಯ ಸ್ಥಾನದ ಮೇಲೆ ಎರಡೂ ಬಣಗಳು ಕಣ್ಣನ್ನ ಇಟ್ಟಿದೆ. ಸಣ್ಣ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನವನ್ನ ಕೊಡಬೇಕು ಅಂತ ಸಿಎಂ ಬಣದ ಬೇಡಿಕೆ ಇರುವಂತದ್ದು. ಇಲ್ಲಿವರೆಗೂ ಕೂಡ ಸಣ್ಣ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನ ಸಿಕ್ಕಿಲ್ಲ. ಸೊ ಸಣ್ಣ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನವನ್ನ ಕೊಡಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಡಿಕೆಯನ್ನ ಇಡಲಾಗಿದೆ. ಆದರೆ ಡಿಕೆ ಬಣ ಸಿದ್ದರಾಮಯ್ಯನವರ ಬಣ ಪೈಪೋಟಿ ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಇರೋ 4 ಎಂಎಲ್ಸಿ ಸ್ಥಾನ, ಪರಿಷತ್ ಸದಸ್ಯರ ಸ್ಥಾನ ಇರೋದು 4. ಆದ್ರೆ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಯಾವುದೇ ಅಧಿಕಾರ, ಯಾವುದೇ ಕುರ್ಚಿ ಅಂತಂದ್ರೆ ಒಂದು ಲೀಸ್ಟ್ ಬೆಳ್ಕೊಂಡು ಹೋಗುತ್ತೆ. ಸೊ ಸಣ್ಣ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನವನ್ನ ನೀಡಬೇಕು ಅನ್ನುವಂಥದ್ದು ಒಂದು ಬೇಡಿಕೆ. ಆದ್ರೆ ಮತ್ತೊಂದು ಕಡೆ ಸದ್ಯದ ಮಟ್ಟಿಗೆ ಈಗ ಸಣ್ಣ ಸಮುದಾಯಕ್ಕೆ ಕೊಡ್ತಾರೋ ಅಥವಾ ಮುನಿಸಿಕೊಂಡಿರುವಂತ ನಾಯಕರ ಓಲೈಕೆಗೆ ಮುಂದಾಗ್ತಾರೋ ಏನು ಅನ್ನೋದೇ ಸದ್ಯಕ್ಕೆ ಪ್ರಶ್ನೆ ಆಗಿದೆ.